ನಮ್ಮ ಇಂಡಿಯಾದಲ್ಲಿ ಟ್ಯಾಲೆಂಟಿಗೆ ಬರೋನೇ ಇಲ್ಲ, ಅಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಕಂಟ್ರಿ ನಮ್ಮದು. ಸೊ ಇದರಲ್ಲಿ ಆಲ್ಮೋಸ್ಟ್ 50% ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ ಸಫರ್ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ರೈಟ್ ಪ್ಲ್ಯಾಟ್ಫಾರ್ಮ್ ಇಲ್ಲ, ರೈಟ್ ವೇ ಆಫ್ ಎಕ್ಸ್ಪೋಜರ್ ಇಲ್ಲ. ಸೊ ಹಾಗಾಗಿ ನೀವು ನೋಡ್ಬೋದು, ಸ್ಕಿಲ್ಸ್ ಇರೋರೆಲ್ಲ ಸಫರ್ ಪಡ್ತಾನೇ ಇದ್ದಾರೆ. ಯಾರ್ಯಾರು ಸ್ಕಿಲ್ಸ್ ಇಲ್ಲ, ಏನು ಇಲ್ಲದೆ ಇರೋರೇ ಸ್ವಲ್ಪ ಸದ್ದು ಮಾಡ್ತಾ ಇರೋದು. ಸ್ಯಾಡ್ ರಿಯಾಲಿಟಿ, ಬಟ್ ಇದೆ ಸತ್ಯ. ನಾನು ರಾಮೇಶ್ವರಂ ಕೆಫೆಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ಎದುರುಗಡೆ ಫ್ಲೂಟು ನುಡಿಸ್ತಾಯಿದ್ರು. ಸೊ ಏನು ಸಗದಾಗಿ ಮಾಡ್ತಾಯಿದ್ರು ಅಂದರೆ ಅವರು ನೆಕ್ಸ್ಟ್ ಲೆವೆಲ್ಲು, ಅಂದರೆ ಆಲ್ಮೋಸ್ಟ್ ಪ್ರೊಫೆಷ್ನಲ್ ಅಂತ ಹೇಳ್ಬೋದು. ಆರಾಮಾಗಿ ಕುತ್ಕೊಂಡು ಅಣ್ಣ ಯಾವ ಸಾಂಗ್ ಬೇಕು ಹೇಳಿ ಎಲ್ಲದನ್ನು ಒಂದೊಂದೇ ಕೈಯಲ್ಲಿ ಒಂದೊಂದೇ ಇದರಲ್ಲಿ ನೆಕ್ಸ್ಟ್ ಲೆವೆಲಿಗೆ ಅದನ್ನು ಪ್ಲೇ ಮಾಡ್ತಾಯಿದ್ರು. ಸೊ ಹೋಗಿ ಭೇಟಿ ಮಾಡಿ ನೋಡಿದೆ. ಜಸ್ಟ್ ಅದಕ್ಕೆ 50 ರೂಪಾಯಿ ಆಯಿತಾ, 2 ತೊಗೊಂಡೆ. ಸೊ ಏನಪ್ಪ ಅಂದರೆ ಅವ್ರ ಟ್ಯಾಲೆಂಟ್ ಯಾವ ರೇಂಜಿಗಿದೆ ಅಂದರೆ, ಅವ್ರು ನಿಜವಾಗ್ಲೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಹಿ ಕ್ಯಾನ್ ಎಂಟರ್ಟೈನ್ ಮಚ್ ಬೆಟರ್ ಇನ್ ಎ ವೆರಿ ಗುಡ್ ಸೆನ್ಸಿಬಲ್ ಮ್ಯಾನರ್. ಅಂದರೆ ಮ್ಯೂಸಿಕ್ ಇದೆಯಲ್ಲ, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಸ್ ರಿಲೀವಿಂಗ್ ವೇ ನನ್ನ ಪ್ರಕಾರ. ಬಿಕಾಸ್ ಆ ಮ್ಯೂಸಿಕ್ಕಿಗೆ ಅಷ್ಟು ಪವರ್ ಇದೆ. ಮ್ಯೂಸಿಕ್ ಆ್ಯಂಡ್ ಮೂವೀಸ್ ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಮೈಂಡ್ ಮೇಲೆ. ಸೊ ಇದು ಒನ್ ಆಫ್ ದ ಸಚ್ ಕೈಂಡ್ ಆಫ್ ಟ್ಯಾಲೆಂಟ್ ನಾವು ಐಡೆಂಟಿಫೈ ಮಾಡಬೇಕಾಗಿರೋದು. ಸೊ ಅಂತಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಜೊತೆ ಹೋಗಿ ಅವರಿಗೆ ಸಹಾಯ ಮಾಡಿ, ಅಂದರೆ ಅವ್ರ ಜೊತೆ ಪ್ರಾಡಕ್ಟ್ಸ್ನ ತೊಗೊಳ್ಳಿ. ಅಂಥದನ್ನು ಬಿಟ್ಬಿಟ್ಟು ಯಾರ್ಯಾರೋ ಇನ್ಸ್ಟಾಗ್ರಾಮಲ್ಲಿ ಚಪ್ಪರ್ ಅಂತಲೇ ಹೇಳ್ಬೋದು ಆಯಿತಾ, ಅವರಿಗೆಲ್ಲ ಹೋಗ್ಬಿಟ್ಟು ನಾವು ವ್ಯೂಸು ಲೈಕ್ಸು ಕಮೆಂಟು ಕೊಡ್ಕೊಂಡು ಅವ್ರು ಅದರಿಂದ ಸ್ಪಾನ್ಸರ್ಶಿಪ್ಪು ಎಂಡೋರ್ಸ್ಮೆಂಟ್ಸ್ ಅಂತೆಲ್ಲ ಮಾಡಿಕೊಂಡು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಹೇಳ್ತಾರೆ ಲಿಟ್ರಲಿ.